ನಮಸ್ಕಾರ ಸ್ನೇಹಿತರೆ, ಸ್ವತ್ತು ಒಣಗೆ ಸ್ವಾಗತ. ನಾನು ಕಾರ್ತಿಕ್. ಇವತ್ತಿನ ಈ ಸಂಚಿಕೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಂಬಂಧಪಟ್ಟ 3 ಸುದ್ದಿಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ಸೋನಂ ವಾಂಗ್ಚುಕ್ ರವರು ಈ ಕಾಕ್ರೋಚ್ ಜನತಾ ಪಕ್ಷದ ಮೇಲೆ, ಅದರ ಸದಸ್ಯರ ಮೇಲೆ ತಿರುಗಿ ಬಿದ್ರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇತ್ತೀಚೆಗೆ ಅಂದರೆ ನಿನ್ನೆ ಏನು ವಿಡಿಯೋಗಳು ವೈರಲ್ ಆಗಿದ್ವು, ಇವರ ಸೆಲೆಬ್ರೇಷನ್ ಪಾರ್ಟಿ ಅಂಥೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಸೋನಂ ವಾಂಗ್ಚುಕ್ ರವರು ತುಂಬ ಕಟುವಾದ ಶಬ್ದಗಳಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಜುಲೈ 20ನೇ ತಾರೀಕು ಏನು ಪ್ರತಿಭಟನೆಯ ನೆಪದಲ್ಲಿ ಗಲಭೆ ಮಾಡಲಾಯಿತು ಸಂಸತ್ ಭವನದ ರಸ್ತೆಗಳಲ್ಲಿ, ಅಲ್ಲಿ ಭಾಗಿಯಾದಂಥವರು ಬಹುತೇಕ ಕ್ರಿಮಿನಲ್ಗಳೇ ಅನ್ನುವಂಥದ್ದು ಸಂಖ್ಯೆಗಳ ಸಮೇತವಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಯಾರು ಹಲ್ಲೆ ಒಳಗಾಗಿದ್ದರು ಪ್ರತಿಭಟನಾಕಾರರಿಂದ, ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರ್ದೇಶನವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮೊದಲಿಗೆ, ಸೋನಂ ವಾಂಗ್ಚುಕ್ ಯಾರು ಈ ನೀಟ್ ಪ್ರತಿಭಟನೆ ದೊಡ್ಡ ಸ್ವರೂಪವಾಗಲಿಕ್ಕೆ, ಇಷ್ಟರ ಮಟ್ಟಿಗೆ ದೇಶದಾದ್ಯಂತ ಚರ್ಚೆ ಆಗಲಿಕ್ಕೆ ಕಾರಣಕರ್ತರಾದರು, ಅವರು ಯಾವಾಗ ಆಸ್ಪತ್ರೆಗೆ ದಾಖಲಾದರು, ಅಲ್ಲಿಂದ ಈ CJP, ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ಇವರೆಲ್ಲರೂ ಕೂಡ ಅವರಿಂದ ಅಂತರವನ್ನು ಕಾದ್ಕೊಂಡ್ರು. ಯಾವಾಗ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಯೇ ಬಿಟ್ಬಿಟ್ರು, ಆಗಂತೂ ಸಂಪೂರ್ಣವಾಗಿ ನಮಗೂ ನಿಮಗೂ ಸಂಬಂಧವಿಲ್ಲ ಆ ರೀತಿಯಾಗಿ ವರ್ತಿಸಲಿಕ್ಕೆ ಶುರು ಮಾಡಿದ್ರು ಅಭಿಜಿತ್ ದೀಪ್ಗೆ. ಇವನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದು ಕೂಡ ನಮ್ಮದೇ ಗೆಲುವುದು, ಒಂದು ರೀತಿ ಕ್ರೆಡಿಟ್ ವಾರ್ಗಳು ಕೂಡ ಶುರುವಾದವು. ಸೋನಂ ವಾಂಗ್ಚುಕ್ ರವರು ತದನಂತರ ಎಲ್ಲೂ ಕೂಡ ಈ ಕಾಕ್ರೋಚ್ ಜನತಾ ಪಕ್ಷದವರನ್ನ ಭೇಟಿಯಾಗೋದಾಗಲಿ, ಈ ಸದಸ್ಯರುಗಳನ್ನು ಭೇಟಿಯಾಗೋದಾಗಲಿ, ಅವರೊಂದಿಗೆ ಕಾಣಿಸಿಕೊಳ್ಳೋದಾಗಲಿ ಮಾಡಿಲ್ಲ. ಈಗ ನಿನ್ನೆ ಏನು ವಿಡಿಯೋ ವೈರಲ್ ಆಯಿತು, ಪಾರ್ಟಿ ಮಾಡೋದಿಲ್ಲ, ಸೆಲೆಬ್ರೇಷನ್ ಪಾರ್ಟಿ ಅಂಥೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಸೋನಂ ವಾಂಗ್ಚುಕ್ ರವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಲಿ, ಹ್ಯುಮ್ಯಾನಿಟಿ ಇರಲಿ, ಈ ರೀತಿ ಎಲ್ಲ ಸರಿಯಲ್ಲ ಈ ಪಾರ್ಟಿ ಮಾಡುವಂಥದ್ದು, ಈ ರೀತಿಯಾಗಿ ಕಟುವಾಗಿ ಟೀಕಿಸಿದ್ದಾರೆ ಈ ಕಾಕ್ರೋಚ್ ಜನತಾ ಪಕ್ಷದ ಪಾರ್ಟಿಗೆ ಸಂಬಂಧಪಟ್ಟಂತೆ. ಇವರ ಈ ಪಾರ್ಟಿಗೆ, ಸೆಲೆಬ್ರೇಷನ್ ಪಾರ್ಟಿಗೆ ದೇಶದಾದ್ಯಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇನ್ನೂ ಆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆತ್ಮಹತ್ಯೆಗೆ ಶರಣಾದಿರಲ್ಲ, ಅವರಿಗಿನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಇವರ 2ನೇ ಬೇಡಿಕೆ ಅದು. ಅದನ್ನು ಸರ್ಕಾರ ಇನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳೈತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದ ತಕ್ಷಣ ಅದು ನಮ್ಮ ಗೆಲುವು ಅಂತೇಳಿ ಸಂಭ್ರಮಾಚರಣೆ ಪಟ್ಟರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜುಲೈ 20ನೇ ತಾರೀಕು ದೆಹಲಿಯ ಜಂತರ್ ಮಂತರ್ ರಸ್ತೆಗಳಲ್ಲಿ ಪೊಲೀಸರ ವಾಹನವನ್ನು ಧ್ವಂಸಗೊಳಿಸಿದಂಥವರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥವರು, ಒಂದು ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರ ಹಿನ್ನೆಲೆಗಳು ಏನು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಒಂದು ವರದಿ ಕೂಡ ಇದೆ. ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವರನ್ನಲ್ಲಿ ಯಾರು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರಲ್ಲಿ 2873 ಮಂದಿಯ ಹಿನ್ನೆಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಗಿದೆ. ಇನ್ನು 983 ಮಂದಿಯ ಹಿಂದೆ ಗೂಂಡಾ ಕಾಯ್ದೆಗಳಿದೆ. 93 ಜನ ಲೈಂಗಿಕ ದೌರ್ಜನ್ಯದ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಇರುವಂಥವರು ಆ ಪ್ರತಿಭಟನೆ ಹೆಸರಲ್ಲಿ ಗೂಂಡಾಗಿರಿಯನ್ನು ತೋರಿಸಲಿಕ್ಕೆ ಮತ್ತು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ರೀತಿಯಾದಂಥ ಹಿನ್ನೆಲೆ ಇರುವಂಥವ್ರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಒಂದು ವರದಿ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಡ್ರೋನ್ ಶಾಟ್ಸ್ಗಳಿದ್ದಾವೆ, CC ಕ್ಯಾಮರಾ ಫುಟೇಜಸ್ಗಳಿದ್ದಾವೆ, ಹಲವು ಮಾಧ್ಯಮಗಳ ಕ್ಯಾಮರಾದಲ್ಲಿ ಚಿತ್ರೀಕರಣವಾದಂತಹ ದೃಶ್ಯಗಳಿದ್ದಾವೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೋಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇನ್ನು ಅಲ್ಲಿನ ಕೆಲವು ಪೊಲೀಸರ ಬಾಡಿ ಕ್ಯಾಮ್, ಮೆಟಾ ಕ್ಯಾಮರಾ ಧರಿಸ್ಕೊಂಡಿದ್ರಲ್ಲ, ಮೆಟಾ ಗ್ಲಾಸ್, ಅಲ್ಲಿಂದ ಕೂಡ ರೆಕಾರ್ಡ್ ಆಗಿದೆ. ಈ ಎಲ್ಲದರ ಆಧಾರದ ಮೇಲೆ ಫೋಟೋ ಸಮೇತವಾಗಿ ಇವರ ದಾಖಲೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿಗೆ ದೆಹಲಿ ಪೊಲೀಸರು ಹೋಗಿದ್ದರು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸರ್ಕಾರ ಏನು ಇವರಿಗೆ ಭರವಸೆ ಕೊಟ್ಟಿತ್ತಲ್ಲ, CJP ಅವರಿಗೆ ಸ್ಟೂಡೆಂಟ್ಗಳ ಮೇಲೆ ಹಾಕಿರುವಂಥ FIRಗಳನ್ನು ಎಲ್ಲವನ್ನು ಹಿಂಪಡಿತೇವೆ ಅಂತ, ದೆಹಲಿ ಪೊಲೀಸರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಎಲ್ಲ FIRಗಳಂತ ಹೇಳಿದ್ರೆ, ಯಾರಿಗೂ ಪೊಲೀಸ್ಗೆ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರ ವಾಹನವನ್ನು ಧ್ವಂಸ ಮಾಡಿದ್ರು, ಈ FIRಗಳಿಗೂ ಏನಾದರೂ ವಾಪಸ್ ಪಡೀತಾ ಸರ್ಕಾರ ಅಂತ ಸುಪ್ರೀಂ ಕೋರ್ಟ್ ಮೊರೆ ಪೊಲೀಸರು ಹೋದರು. CJPಯ ಅಧಿಕೃತವಾದ ವಕ್ತಾರ ಸೌರಭ್ ದಾಸ್ ಪ್ರಕಾರ, ಯಾರು ಅಲ್ಲಿ ಗಲಭೆಯನ್ನು ಮಾಡಿದ್ರು,
ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಅವರಿಗೂ ನಮಗೂ ಸಂಬಂಧ ಇಲ್ಲ, ಅವರ ಮೇಲೆ ನೀವೇನು ಬೇಕಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಇನ್ನು ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಒಂದು ರೀತಿ ಬ್ಯಾಲೆನ್ಸ್ಡ್ ರೀತಿಯಾಗಿ ಒಂದು ಒಪಿನಿಯನನ್ನು ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ 5 ರಾಜ್ಯಗಳಿಗೆ ನೋಟಿಸನ್ನು ಕೊಟ್ಟಿದೆ. ಎಲ್ಲಿ BJP ಆಡಳಿತ ಇತ್ತಲ್ಲ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ ರಾಜ್ಯಗಳಲ್ಲಿ ಇಲ್ಲೂ ಕೂಡ ಪ್ರತಿಭಟನೆ ಆಯಿತು. ಇನ್ನು ಬಿಹಾರದಲ್ಲಿ AK-47 ಗನ್ನನ್ನು ತೆಗೆದುಕೊಂಡ್ಬಂದಿದ್ರು. AK-47 ಕಾನ್ಸ್ಟೇಬಲ್ AK-47 ಇಟ್ಕೊಂಡು ಫೈರ್ ಮಾಡಿದ್ದಾರೆ. ಫೈರ್ ಮಾಡಿದ್ದಾರೆ. ಪುಣ್ಯಕ್ಕದು ಯಾರಿಗೂ ತಗಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರಿಗೂ ತಗಲಿಲ್ಲ. ಒಂದು ವೇಳೆ ಒಬ್ಬನಿಗೆ ಅದು ತಗಲಿದ್ರು ಕೂಡ ಆನ್ ಸ್ಪಾಟಲ್ಲೇ ಡೆತ್ ಆಗ್ತಾಯಿತ್ತು. ಅಷ್ಟು ಪವರ್ ಇರುವಂಥ ಗನ್ AK-47. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡುತ್ತೆ ಆದರೆ, ಸುಪ್ರೀಂ ಕೋರ್ಟ್ ಬಲವಂತವಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಬಲವಂತವಾಗಿ ವಿದ್ಯಾರ್ಥಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಡಿ. ಇನ್ನು ಯಾರು ನೀವು ಮಾರ್ಕ್ ಮಾಡಿದ್ರಲ್ಲ, ಇವರೇ ಗಲಭೆ ಮಾಡಿದ್ದಾರೆ, ಫೋಟೋಸ್ಗಳಿದೆಯಲ್ಲ ಅವರದು, ಅದನ್ನು ಸ್ವಲ್ಪ ಕಾನ್ಫಿಡೆಂಟಾಗಿ ಇಟ್ಕೊಳ್ಳಿ. ಅಂದರೆ ಅದನ್ನು ಬಹಿರಂಗಪಡಿಸ್ಬೇಡಿ ಆ ಫೋಟೋಗಳನ್ನು ಅಂತ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಪರವಾಗಿಯೂ ಜೊತೆಗೆ ಈ ಗೂಂಡಾಗಿರಿಯನ್ನು ತೋರಿದಂತಹ ಈ ಗಲಭೆಕೋರರಿಗೂ ಕೂಡ ಪಾಠ ಕಲಿಸುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ CJPಯ ಪ್ರೊಟೆಸ್ಟ್ ಏನಿತ್ತು, ಈ ಪ್ರೊಟೆಸ್ಟ್ ಅಂತೂ ಅಂತ್ಯ ಆಗಿದೆ. ಸೌರಭ್ ದಾಸ್ ಮತ್ತೊಮ್ಮೆ ಹೇಳಿಕೆ ನೀಡ್ತಾ ಇದ್ದಾರೆ, ಇಲ್ಲಿ ನೀವು ಮತ್ತೆ ಕೇಸನ್ನು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಾವು ಮತ್ತೊಮ್ಮೆ ಬೀದಿಗಿಳಿತೀವಿ ಅಂತ. ಸ್ವಲ್ಪ ಸದ್ಯಕ್ಕೆ ಅವರಿಗೇನು ಮಾಡಲಿಕ್ಕೆ ಕೆಲಸ ಇಲ್ಲ. ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿರುವಂಥ ಪಂಜಾಬ್ನಲ್ಲೂ ಹಿಂದೆ ಪೇಪರ್ ಲೀಕ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಯಾವಾಗ ಮಾಡ್ತಾರೋ, ಇನ್ನು ಕರ್ನಾಟಕದ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸದ್ಯಕ್ಕೆ ಪಾರ್ಟಿ ಮೂಡ್ನಲ್ಲಿ CJP ಅವರಿದ್ದಾರೆ. ಪೊಲೀಸರು ಯಾರ್ಯಾರು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಅವರನ್ನು ಒದ್ದು ಎಳ್ಕೊಂಬರುವಂಥದ್ರಲ್ಲಿ ಅವರ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗೇ ಇದ್ದಾರಂತೆ. ಸೆಷನ್ಗೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ಈ BJPಯ ಬೆಂಬಲಿಗರಿಗೆ, ಈ ಕಾಕ್ರೋಚ್ ಜನತಾ ಪಕ್ಷದ ವಿರೋಧಿಗಳಿಗೆ FIRಗಳನ್ನು ಯಾಕೆ ರದ್ದು ಮಾಡ್ತಾ ಇದ್ದೀರಿ ಅನ್ನೋದರ ಪ್ರಶ್ನೆ ಕಾಡ್ತಾ ಇದೆ. FIRಗಳನ್ನು ಯಾಕೆ ರದ್ದು ಮಾಡ್ತಾ ಇದ್ದೀರಿ ಅಂತ. ನೋಡಿ, ಗಲಭೆಯನ್ನು ಯಾರು ಮಾಡಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಅವರ ಮೇಲೆ ಕ್ರಮ ಅಂತೂ ಆಗೇ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರದಲ್ಲೂ ಕೂಡ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಯಾರಿದ್ರು ಅಲ್ಲಿ, ವಿದ್ಯಾರ್ಥಿಗಳು ಕೆಲವರು ಯಾರು ಸೇರ್ಕೊಂಡಿದ್ರು, ಅವರನ್ನು ಈ ಪ್ರಕರಣಕ್ಕೆ ಸಿಲುಕಿಸುವ ರೀತಿಯಲ್ಲಿ ಸರ್ಕಾರ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅವರು ಒಂದು ಕಾಸ್ಗೋಸ್ಕರ ಬಂದಿದ್ದರು, ನೀಟಾಗಿ ಪ್ರತಿಭಟನೆ ಮಾಡಬೇಕು, ಅನ್ಯಾಯ ಆಗಿದೆ ಅಂತ ಹೇಳಿ ಬಂದಿದ್ರು. ಅವರಿಗೆ ಅಲ್ಲಿ ಏನು ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಇವರ ಅಜೆಂಡಾಗಳೇನು, CJP ಅಜೆಂಡಾ ಏನು ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಒಟ್ಟಾರೆ ಈ CJPಯ ಪ್ರೊಟೆಸ್ಟ್ ಏನಿದೆ, ನೆನ್ನೆನೂ ಹೇಳಿದ್ದೆ, ಮೊನ್ನೆನೂ ಹೇಳಿದ್ದೆ, BJPಗೆ ರಾಜಕೀಯ ಲಾಭ ತಂದುಕೊಟ್ಟಿದೆ. BJP ರಾಜಕೀಯ ಲಾಭವನ್ನು ಪಡೆದುಕೊಂಡಿದೆ. ಯಾವ ರೀತಿಯಾಗಿ ಅಂತ ಈ ವಿಡಿಯೋದಲ್ಲಿ, ನೆನ್ನೆಯ ವಿಡಿಯೋದಲ್ಲಿ ವಿವರಿಸಿದ್ರೆ ಒಮ್ಮೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸ್ವತ್ವವಾಣಿ, ಸ್ವಂತಿಕೆ ಧ್ವನಿ, ಪ್ರತಿನಿತ್ಯದ ರಾಷ್ಟ್ರೀಯ ರಾಜಕೀಯ ವಿದ್ಯಮಾನವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ನಮಸ್ಕಾರ.